ಬಳ್ಳಾರಿಯ ಕನಕದುರ್ಗಮ್ಮ ಆವರಣದಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬರೋಬ್ಬರಿ 10,000 ಜನಕ್ಕೆ ಊಟ ಹಾಕ್ತೀನಿ. ಬಳ್ಳಾರಿ ಕನಕದುರ್ಗಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಬಳ್ಳಾರಿ ದುರ್ಗಮ್ಮನ ಆಶೀರ್ವಾದದಿಂದ ಅಪ್ಪಿ ತಪ್ಪಿ ಒಳ್ಳೆ ಗಳಿಗೆ ಬಂದು ಬೇಲ್ ಆಗೇ ಆಗುತ್ತೆ ಅನ್ನೋದಾದ್ರೆ, ಬೇಲ್ ಆಗಿದ್ದ ದಿವಸನೇ ನೆನ್ಪಿಟ್ಕೊಂಡ್ಬಿಡಿ, ಬಳ್ಳಾರಿಯಲ್ಲಿ ಜಾತ್ರೆ ಮಾಡ್ತೇನೆ. ಈಗ ತಾನೇ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಬಂದಿದ್ದೀನಿ, ಪ್ರಾರ್ಥನೆ ಸಹ ಮಾಡಿದ್ದೀನಿ. 4ನೇ ತಾರೀಕು ಬೇಲಿದೆ ಬಾಸ್ಗೆ, ಆಚೆ ಬರ್ಲಿ ಅಂತ. 10ನೇ ತಾರೀಕು ಮೋಸ್ಟ್ಲಿ ಹೊರಗಡೆ ಬರೋಂತ ಚಾನ್ಸಸ್ ಇದೆ ಅಂತ ಸುಮಾರು ಜನ ಹೇಳ್ತಾ ಇದಾರೆ. 4ನೇ ತಾರೀಕು ಬೇಲ್ ವಿಚಾರಣೆ ಆದ್ಮೇಲೆ 10ನೇ ತಾರೀಕು ಹೊರಗಡೆ ಬರ್ಬೇಕು ಅಂತಿದ್ದಾರೆ. ಅಪ್ಪಿ ತಪ್ಪಿ ಏನಾದ್ರು ಬಂದ್ರೆ ಇಡೀ ಕರ್ನಾಟಕ ಟಿವಿ ಮೀಡಿಯಾ, TRP, ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗೋದಂತ ಖಂಡಿತ ಆಚೆ ಬಂದೇ ಬರ್ತಾರಂತ ನನಗೆ ಬಹಳ ನಂಬಿಕೆ ಇದೆ. ಬೇಲ್ ಅರ್ಜಿಗೆ ಹಾಕಿದಾರೆ ಅಂತಂದ್ರೆ ಅವ್ರಿಗೂ ನಂಬಿಕೆ ಇದೆ, ಬೇಲ್ ಹಾಕಕ್ಕೆ ಸಾಧ್ಯತೆ ಇದೆ. ಈಗ ಆಚೆ ಬರ್ಬೋದಂತ ದೇವ್ರ ದಯದಿಂದ ಬಳ್ಳಾರಿ ಕನಕದುರ್ಗದಿಂದ ಆಚೆ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.